ನಿಮಗೆಲ್ಲ ಗೊತ್ತಿರಬೇಕು, ಪರಿಹಾರ ಇಲ್ಲದ ಸಮಸ್ಯೆನೇ ಇಲ್ಲ ಅಂತಂದು ಹೇಳಿ. ಸಮಸ್ಯೆ ಸೃಷ್ಟಿ ಮಾಡಿದಾನ ದೇವರು ಅಂತಂದರೆ ಅದಕ್ಕೆ ಪರಿಹಾರ ಕಲ್ಪಿಸೇ ಇರ್ತಾನೆ. ಹಾಗೆ ಈ ಸಮಯ ಕಳೆದು ಹೋಗುತ್ತದೆ ಅಂತ ಶ್ರೇಷ್ಠ ಪರಮಾತ್ಮ ನೆನೆಸ್ಕೊಂತ ನಾವು ಹೊನ್ನಾವರ ಟ್ರಿಪ್ಪಿಗೆ ಹೋಗಿದ್ವಿ ನೋಡ್ರಿ. ಹೊನ್ನಾವರ ಟ್ರಿಪ್ಪಿಗೆ ಏನೇನು ಮಾಡಿದ್ವಿ ಅಂತ ಹೇಳ್ತಾ ಇದ್ದೀನಿ ನಾವು ಮಗಳ ಹಾಸ್ಟ್ಲಿಗೆ ಹೋಗ್ಬಿಟ್ಟು ಮಗಳನ್ನ ಕರ್ಕೊಂಡು ಹಾಗೆ ನಾವು ಆನ್ ದ ವೇ ಒಂದು ಕಡೆ ಊಟ ಮಾಡಿಕೊಂಡು ಆಮೇಲೆ ನಾವು ಇಕೋ ಬೀಚ್ಗೆ ಹೋಗೋ ಅಷ್ಟೊತ್ತಿಗೆ ಒಂದು 4:45 ಅಷ್ಟೊತ್ತಿಗಾಗಿತ್ತು. ಅಲ್ಲಿ 4:45 ಅಷ್ಟೊತ್ತಿಗೆ ನಾವು ಇಲ್ಲಿ ಬೀಚ್ಗೆಲ್ಲ ಬಂದು ಬೀಚ್ ನೋಡಿ ಪಿದಾ ಆಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ತೆರೆಗಳ ಜೊತೆಗೆಲ್ಲ ಆಟ ಆಡಿದ್ದಾಯಿತು. ಹಾಗೆ ನಮ್ಮ ಜೊತೆಗೆ ಸೂರ್ಯ ಓಡ್ತಾ ಇದ್ದಾನೋ ಅಥವಾ ಅವನ ಜೊತೆ ನಾವು ಓಡ್ತಾ ಇದ್ದೇವೆ ಅಂತ ನಮಗಂದರೆ ಕನ್ಫ್ಯೂಷನ್ನು. ಅಷ್ಟು ಚೆನ್ನಾಗಿ ಓಡ್ತಾ ಇದ್ದಾನೆ, ನೋಡ್ತಾ ಇದ್ದೀರಿ. ಹಾಗೆ ಸನ್ಸೆಟ್ ಎಲ್ಲ ನೋಡಿಕೊಂಡು ರಾತ್ರಿ ರೂಮಿಗೆ ಬಂದ್ವಿ. ರೂಮಿಗೆ ಬಂದಾಗ ರೂಮ್ ಆಡಿದ್ವಿ ನಾವು, ತುಂಬ ಚೆನ್ನಾಗಿತ್ತು. ರೂಮೆಲ್ಲ ಸಖತ್ತಾಗಿತ್ತು. ಬೇಸಿಕ್ ನೀಡ್ಸ್ಗಿಂತನೂ ಚೆನ್ನಾಗೇ ಇತ್ತು. ಫುಲ್ಲು ಒಂದೆರಡು ದಿವಸ ಎಂಜಾಯ್ ಮಾಡಲಿಕ್ಕೆ ಇಲ್ಲಿ ಈ ಥರ ಟ್ರಿಪ್ಪಿಗೆಲ್ಲ ಬರಲಿಕ್ಕೆ ಅಡ್ಡಿ ಇಲ್ಲ ಅಂತಂದು ಹೇಳಿ ನಾವು ಅಂದ್ಕೊಂಡ್ವಿ. ಹಾಗೆ ಸ್ವಲ್ಪ ರೆಸ್ಟ್ ಮಾಡಿ ರಾತ್ರಿ ಊಟ ಎಲ್ಲ ಮಾಡಿಕೊಂಡು ನಾಳೆಗೆಲ್ಲ ಏನೇನು ಪ್ಲ್ಯಾನ್ ಮಾಡೋದು ಅಂತಂದೇಳಿ ಪ್ಲ್ಯಾನ್ ಮಾಡ್ಕೊಂಬಿಟ್ಟು ನಾವು ಮಲ್ಕೊಂಬಿಟ್ವಿ. ಮಲ್ಕೊಂಡಾದ್ಮೇಲೆ ಬೆಳಗ್ಗೆ ಎದ್ದುಬಿಟ್ಟು ಒಂದು 6 o'clock ಅಷ್ಟೊತ್ತಿಗೆ ನಾವು ಬೋಟಿಂಗ್ ಹೊಂಟ್ವಿ. ಬೋಟಿಂಗು ಮೊದಲೇ ನಾವು ಬುಕ್ ಮಾಡಿಕೊಂಡು ಗೊತ್ತಿರೋ ಕಡೆ ಬುಕ್ ಮಾಡ್ಕೊಂಡಿದ್ವಿ ಮಾತಾಡಿಬಿಟ್ಟು. ಹಾಗೆ ಬೋಟಿಂಗ್ ಎಲ್ಲ ಹೋಗಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಏನು ಸೀನ್ರಿ ಅಂತೀರಾ, ಸಖತ್ತಾಗೈತಿ. ಎಂಥ ಕೆಟ್ಟೋಗಿರೋ ಮನಸ್ಸತ್ತಿಗೆ ಚೆನ್ನಾಗಿ ಆಗ್ತದೆ ರೀ. ಏನಾದರೂ ನಿಮಗೊಂದು 2 ದಿನ ಟೈಮ್ ಐತಿ ಅಂತಂದರೆ ಸ್ಯಾಟರ್ಡೇ ಸಂಡೇ ಈ ಥರದ್ದೊಂದು ಒಂದು ಪ್ಲೇಸಿಗೆ ಹೋಗ್ಬಿಟ್ಟು ಅಲ್ಲೊಂದು ಸ್ಕೀನ್ರಿ ಅದನ್ನೆಲ್ಲ ನೋಡಿಕೊಂಡು ಈ ಥರ ಒಂದು ಬೋಟಿಂಗೆಲ್ಲ ಹೋಗ್ಬರ್ರಿ. ಇರೋದೇ ಜೀವನದಲ್ಲಿ ಎಲ್ಲ ಅಂತಂದೇಳಿ ನಾನು ಇದರಲ್ಲೇ ಈ ಮೂಲಕ ನಿಮಗೆಲ್ಲ ಹೇಳ್ತೀನಿ. ಈ ಥರ ಇದು ಬ್ಯಾಕ್ ವಾಟರ್ ಇದು ಆ್ಯಕ್ಚುಲಿ. ಆದರೂ ಪಕ್ಕನೂ ಕೂಡ ಈ ಥರ ಎಲ್ಲ ಸೀನ್ರಿ ಐತಿ, ಕಾಡು ಐತಿ ಅಂತ ಅನ್ಕೊಂತವಲ್ಲ, ಅದರಲ್ಲಿ ಕೂಡ ಮನೆ ಮಾಡಿಕೊಂಡು ಜನ ಇದ್ದಾರೆ. ನಾವು ಆ ಜಾಗ ನೋಡಿ ಇಷ್ಟಪಟ್ಟರೆ ಅವ್ರು ನಮ್ಮ ಜಾಗ ನೋಡಿ ಇಷ್ಟಪಡ್ತಿರ್ಬೋದು. ಹಾಗೆ ಅಲ್ಲೊಂದು ಟ್ರೈನ್ ಬಂತು, ಅದನ್ನು ಕೂಡ ಶೂಟ್ ಮಾಡಿದ್ವಿ. ಈ ಥರ ಬೋಟಿಂಗ್ ಅಂದಮೇಲೆ ಒಂದು ವಿಡಿಯೋ, ಒಂದು ಸಾಂಗು, ಒಂದು ಸ್ಟೆಪ್ಪು ಇದೆಲ್ಲ ಇದ್ದೇ ಇರುತ್ತಲ್ಲ. ಹಾಗೆ ಟೈಟಾನಿಕ್ ಸೀನು ಇವೆಲ್ಲ ಮಾಡಿಕೊಂಡು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿಕೊಂಡು ನಾವು ಮತ್ತೆ ಬಂದು ಫ್ರೆಶಪ್ ಆಗಿ ಮತ್ತೆ ಒಂದು ಸ್ವಲ್ಪ ಸ್ನಾನ ಅದೆಲ್ಲ ಮಾಡಿಕೊಂಡು ಟಿಫಿನ್ ಮಾಡಿಕೊಂಡು ಹಾಗೆ ಇಲ್ಲಿ ಇಕೋ ಫಾಲ್ಸ್ ಅಂತೆ, ಇಕೋ ಫಾಲ್ಸಿಗೆ ಬಂದಿದ್ವಿ. ಅದು ಕೂಡ ಚೆನ್ನಾಗಿತ್ತು. ಈಗೆಲ್ಲ ನಾವೆಲ್ಲ ನೀರಲ್ಲಿ ಕುಣಿದು ಅದೆಲ್ಲ ಮಾಡಿಕೊಂಡು ಮತ್ತೆ ರೂಮ್ಗೆ ಹೋಗಿ ಚೇಂಜ್ ಮಾಡೋಕ್ಕಾಗಲ್ಲ ಅಂತಲೇ ಸುಮ್ಮನೆ ಅದರಲ್ಲಿ ಒಂದು ಸ್ವಲ್ಪ ನೋಡಿಬಿಟ್ಟು ಹಾಗೆ ನೀರಲ್ಲಿ ಕಾಲು ಹಿಡ್ಕೊಂಡು ಕೂತು ಅದೆಲ್ಲ ಮಾಡಿಕೊಂಡು ಇಲ್ಲೊಂದು ವ್ಯೂ ಪಾಯಿಂಟ್ ಇತ್ತು. ಎಲ್ಲ ಇಲ್ಲಿ ಹೊನ್ನಾವರದಲ್ಲಿ ಏನಂದರೆ ಸನ್ಸೆಟ್ಟು ಸನ್ರೈಸು ಎಲ್ಲ ನೋಡ್ಬೋದು ಎಲ್ಲ ಕಡೆನೂ. ಸಖತ್ತಾಗೈತಿ. ಹಾಗೆ ಒಂದು 400 meters ಅಂತಂದ್ರು ಸರಿ, ಅದನ್ನೇ ಆಗಿಬಿಡೋದಪ್ಪ ಅಂತಂದರೆ ಅಲ್ಲಿ ಬಂದು ಟಿಕೆಟ್ ತಗೊಂಡು ವ್ಯೂ ಪಾಯಿಂಟ್ ಎಲ್ಲ ನೋಡಿದ್ವಿ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದರೆ ಒಂದು ಕಾಂಡ್ಲಾ ಅರಣ್ಯ ಅಂತ ಏನೋ ಒಂದು ಮಾಡಿದಾರ. ಅದು ಕಟ್ಟಿಗೆ ಹಲಿಗೆಯಿಂದ ಒಂದು ಸೇತುವೆ ಮಾಡಿದಾರ. ಸಖತ್ತಾಗಿತ್ತು ರೀ. ಫುಲ್ ವಿಡಿಯೋ ಯೂಟ್ಯೂಬಲ್ಲಿದೆ, ಹೋಗಿ ನೋಡ್ಕೊಂಡು